ಹಾಯ್ ಫ್ರೆಂಡ್ಸ್, ನಾವಿವತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಇವತ್ತು ತಾಳಬೆಟ್ಟಕ್ಕೆ ಬಂದಿದ್ದೀವಿ. ಎಲ್ಲರೂ ಅಲ್ಲಿ ನಮ್ಮ ನಾದಿನಿ ಗಂಡ ಎಲ್ಲ ನಮ್ಮ ಪ್ರೀತು ಚಿನ್ನು ಎಲ್ಲರೂ ಸಿಕ್ಕಿದ್ರು. ಎಲ್ಲ ಧೂಪ ಹಾಕೋಕೆ ಹೋಗ್ತಾ ಇದ್ದೀವಿ. ನಾವು ಧೂಪ ಹಾಕ್ಬಿಟ್ಟು ಬಂದ್ವಿ. ಅಲ್ಲೂ ಮಾದೇಶ್ವರನ ಫೋಟೋ ಇಟ್ಟಿದ್ರು. ಅಲ್ಲೂ ಆರತಿ ತಗೊಂಡು ಕೈ ಮುಕ್ಕೊಂಡು ಧೂಪ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಕೊತಾ ಇದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ನಮ್ಮ ತಾಳ್ಬೆಟ್ಟ ಬಿಟ್ಟು ಮಾದೇಶ್ವರಕ್ಕೆ ಬಂದ್ವಿ. ಅಲ್ಲಂತೂ ಲೈಟಿಂಗ್ಸ್ ಅಂತೂ ಸೂಪರಾಗಿತ್ತು. ಅಷ್ಟೊತ್ತಿಗೆ ನಮ್ಮ ನಾದಿ ಮಗನಿಗೆ ಫೋನ್ ಮಾಡಿದ್ವಿ. ಅವ್ರು ಯಾವ ಕಡೆ ಹೋದ್ರು ಅಂದ್ಬಿಟ್ಟು ತಿಳ್ಕೊಳ್ಳೋದ ಅಂತ. ಅವರು ಸ್ಟ್ರೈಟ್ ಬನ್ನಿ ಗೋಪುರದ ಹತ್ರ ಅಂತ ಹೇಳ್ತಾ ಇದ್ರು. ಅಲ್ಲಿ ಹೋದೋ ಗಾಡಿ ಎಲ್ಲ ಸೈಡ್ ಹಾಕ್ಬಿಟ್ಟು ಲೈಟಿಂಗ್ಸ್ ಅಂತೂ ಸೂಪರಾಗಿ ಮಾಡಿದ್ವಿ ಬೆಟ್ಟದಲ್ಲಿ. ಸರಿ ಗೊತ್ತಾಯ್ತು ಕಣಪ್ಪ. ಒಳಗೆ ಬಂದಿದ್ದಂಗೆ ಸೀದಾ ಲೆಫ್ಟಾ? ಲಾಸ್ಟ್ ದೇವಸ್ಥಾನ ಹೋಗ್ತಾ ಇದ್ವಿ. ಎಲ್ಲ ಫಾಸ್ಟ್ ಎಷ್ಟು ಜನ ಇತ್ತು ಅಂದರೆ ಫುಲ್ಲು ಎಲ್ಲ ಮಲಗಿದ್ರಲ್ವ, ಸಖತ್ತು ಜನ. ಅದರಲ್ಲಿ ಮಾದೇಶ್ವರನ ಉತ್ಸವ ನಡೀತಾ ಇತ್ತು. ಅಷ್ಟೊತ್ತಿಗೆ ನಾವು ಹೋದ್ವಿ. ಅಲ್ಲಿಂದ ಲೈನಿಗೆ ನಿಂತ್ಕೊಳ್ಳೋದ ಅಂದ್ಬಿಟ್ಟು ದೇವ್ರ ದರ್ಶನಕ್ಕೆ ಟೈಮ್ ಆಗೋಯ್ತು ಅಂದ್ಬಿಟ್ಟು ಲೈನಿಗೆ ಬಂದ್ವಿ. ಕ್ಯೂವಲ್ಲೂ ಅಂತೂ ಫುಲ್ ರಶ್ ಇತ್ತು. ನಾವು ಎಲ್ಲರೂ ಇನ್ನೇನು ಮಾಡೋದ, ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು ಎಲ್ಲರೂ ಬಂದು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಮೈದ, ನಮ್ಮ ನಿರುಪಮ್ಮ ಎಲ್ಲರೂ ಹಂಗೆ ಬಂದು ನಿಂತ್ಕೊಂಡು. ಆದ್ರೂ ಜನ ರಶ್ ಇತ್ತು ಅಂದ್ಬಿಟ್ಟು ವಾಪಸ್ ಹೋದ್ಮೇಲೆ ಫಸ್ಟ್ ನಮ್ಮ ಮೈದರಿಗೆ ನೋಡಿ ಮಾದೇಶ್ವರ ಬೆಟ್ಟ ಎಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇದೆ. ಸೋಮವಾರ ಬಂದಿರೋದು, ಹಾಗಾಗಿ ತುಂಬ ಹೆವಿ ರಶ್. ಅವ್ರ ಜೊತೆ ನಾವು ಅವ್ರ ಕಡೆ ಅಂದ್ಕೊಂಡು ಹೊಂಟೋದ್ವಿ ದೇವಸ್ಥಾನಕ್ಕೆ. ಆದರೂ ಸೋಮವಾರ ದೇವ್ರ ದರ್ಶನ ಸಿಕ್ಕಲ್ಲ. ತುಂಬ ಖುಷಿಯಾಗೋಯ್ತು ಮಾತ್ರ ನಮಗೆ. ಕಾರ್ತಿಕ್ ಸೋಮವಾರ ದೇವ್ರ ದರ್ಶನ ಮಾಡಿದ್ವಲ್ಲ, ಬಂದ ತಕ್ಷಣ ಖುಷಿಯಾಗ್ಬಿಡ್ತು. ಹಂಗಾಗಿ ಅಲ್ಲೇ ದೇವ್ರ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ತಿನ್ಕೊಂಡ್ವಿ. ಅಲ್ಲೇ ಒಂದು 10 ನಿಮಿಷ ಕೂತಿದ್ವಿ. ಆಮೇಲೆ ಹೊರಗಡೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಹೊರಗಡೆ ರೂಮ್ಗೆ ಹೋಗ್ತಾಯಿದ್ದೀವಿ. ರೂಮಿಂದ ಚುರುಮುರಿ ತಿನ್ನೋದ, ಒಂದು ದೇವಸ್ಥಾನ ಎಲ್ಲ ರೌಂಡ್ ಹಾಕೋ ಬರೋದ. ಯಾವಾಗಿದ್ರೂ ಮಲ್ಗೋದೇನೆ ಮನೇಲೆಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು ಒಂದು ರೌಂಡ್ ಹಾಕೋಕ್ಕೆ ಅಂತ ಹೋಯ್ತಾ ಇದ್ದೀವಿ. ಅಲ್ಲೇ ನಮ್ಮ ಸೊಸೆ ಚುರುಮುರಿ ಇರಲಿ ಕಣಪ್ಪ ಅಂತ ಕೇಳ್ಕೊತಾ ಇದ್ರು. ನಾನು ನಮ್ಮ ಅದಕ್ಕೆ ನಮ್ಮ ಅತ್ತಿಗೆ ಚುರುಮುರಿ ಕೊಡಿಸ್ದೆ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು. ಎಲ್ಲರೂ ಅದಕ್ಕೆ ಬಾಯಿ ಮಾಡ್ತಾಯಿದ್ರು. ಚುರುಮುರಿ ಇರಬಾರ್ದು ಕಣಪ್ಪ ಅಂತ ಅನ್ಕೋತಾ ಇದ್ದೆ. ಚುರುಮುರಿ ಅಂಗಡಿ ಅಲ್ಲೇ ಇತ್ತು. ನಮ್ಮ ಅತ್ತಿಗೆ ಮಾದೇಶ್ವರ ಬೆಟ್ಟದಲ್ಲಿ 11:15 ಚುರುಮುರಿ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ, ಇವರೇ ಮೇಯ್ನ್ ಚುರುಮುರಿ ತಿನ್ನೋಕ್ಕೆ ಕಾರಣ. ನೆಕ್ಸ್ಟು ಇವರು, ನನ್ನ ಸೊಸೆ, ಆಮೇಲೆ ನೆಕ್ಸ್ಟ್ ನನ್ನ ಮಾಡಿದ್ವಿ, ಲಾಸ್ಟ್ ನನ್ನ ಮಗಳು ಕಣಪ್ಪ. ನೋಡಿ ಎಷ್ಟು ಚುರುಮುರಿ ಮಾಡ್ತಾ ಇದ್ದಾರೆ. ನಾಲ್ಕು ಗಂಟೆಯಿಂದ ಎಷ್ಟು ಗಂಟೆ ಇರ್ತೀರಾ? ಹೌದಾ, ಪರವಾಗಿಲ್ಲ ಅಣ್ಣ ವ್ಯಾಪಾರ? ಪರವಾಗಿಲ್ವ ವ್ಯಾಪಾರ? ಹಾಂ, ಮತ್ತೆ ಇವತ್ತೇ ಸೋಮವಾರ ಚೆನ್ನಾಗಾಗ್ಬೇಕಲ್ಲ. ಊಟ ಮಾಡ್ಬಿಡ್ತಾರ. ಹಾಂ, ಹಂಗೆ ತಿರ್ಗಾಡೋರು ಸ್ವಲ್ಪ ತಗ ತಿಂತಾರೆ. ಹಾಂ, ಎಲ್ಲರೂ ನಾವು ಇದನ್ನ ಫಸ್ಟ್ ಅಲ್ಲಿ ಮಾಡ್ತಿದ್ರಿ ಅಲ್ವಾ? ಅಲ್ಲಿ ಮಾಡ್ತಾ ಇರೋ. ಹಾಂ, ಅಲ್ಲಿ ಇನ್ನೊಂದು ಗಾಡಿ ಆಗ್ತಾ ಇರೋ ಅಲ್ಲಿ. ಹೌದಾ, ನಾವು ಒಂದ್ಸಲ ಅಲ್ಲಿ ತಿಂದಿದ್ವಿ. 2 ಗಾಡಿ ಐತೆ. ನಮ್ಮ ಹುಡುಗ ಪುರದೇ ಇರುತ್ತೆ. ಹಾಂ, ರಜಾ ಕೊಟ್ಟವ್ರೆ. ಹೌದಾ, ಚೆನ್ನಾಯ್ತಾ? ಮೀಡಿಯಮ್ಮ.
ಇನ್ನೇನು ಬೇಕು? ಆಯ್ತಾ ಮಂಡ್ಯದ್ಗಿಂತ ಸೂಪರ್ ಆಗೈತೆ ಅಂತ ಹೇಳ್ತಾಯಿದ್ವಿ ನಮ್ಮ ಸೊಸೆ. ಹಾಗಾಗಿ ಆಮೇಲೆಲ್ಲ ತಿಂದಾಯಿತು, ಒಂದು 10 ದಿವಸ ಕೂತಿದ್ವಿ ಎಲ್ಲ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗ್ಬೇಕು ಈಗ. ಹಂಗೆ ನಡ್ಕೊಂಡು ಹೋಯ್ತಾ ಇದ್ದೋ. ಮಹದೇಶ್ವರ ಒಂದು ಇದು ಕಾಣಿಸ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ, ಲೈಟ್ ಬೆಳಕ್ಕೆ ಸೂಪರಾಗಿ ಕಾಣಿಸ್ತೈತೆ. ಹಂಗೆ ತೆಗಿತಾ ಇದೆ. ಇದೇ ಎಲ್ಲ ಅವರು ಅಜ್ಜಿ ಊಟ ನೋಡಪ್ಪ, ಸಾಲೂರು ಮಠದಲ್ಲಿ ನಮ್ಮ ಅವ್ರಿಗೆ ಚಂದ್ರ ಕಾಲು ಮುಕ್ಕತ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ.